ಸ್ವಲ್ಪ ಇದೆ ಸರ್, ಸರ್ ಇದೆ ಏನು ವಿಷಯ ಬಂದೆ ಸರ್, ಸಿಎಂ ಬದಲಾವಣೆ ವಿಚಾರ ಬಹಳ ಮುನ್ನೆಲೆಗೆ ಬಂದಿರೋದು. ತೆರೆ ಮರೆ ನಡೀತಾ ಇರ್ತದೆ, ಈ ತೆರೆ ಹೊರಗೆ ಏನು ಹೊರಗೆ ಬಂದಿಲ್ಲ. ಅದು ಪಕ್ಷದ ಆಂತರಿಕ ವಿಚಾರ. ಅದು ಹೈಕಮಾಂಡು, ಪಕ್ಷದ ವರಿಷ್ಠರು ಎಲ್ಲರೂ ಕೂಡ ನಿರ್ಧಾರ ಮಾಡ್ತಾರೆ. ಮತ್ತು ನೀವು ರಿಪೀಟೆಡ್ಲಿ ಎಲ್ಲ MLAಗಳು ಹಿಡಿದು ಕೇಳೋದ್ರಾಗ ಅರ್ಥ ಏನದು? AICC ಅಧ್ಯಕ್ಷರು ಹೇಳಿದ್ರು ಕೇಳೋಲ್ರಿ ನೀವು. ಸರ್, AICC ಅಧ್ಯಕ್ಷರ ಅಡ್ಕೋತನೆ ಅಡ್ಕಿ ಸಿಕ್ಕಂಗೆ ಹೇಳಿದ್ದಾರೆ ಸರ್. ಕ್ಲಿಯರ್ ಆಗಿ ಹೇಳ್ತಿರಂಗಿಲ್ಲ ರಾಜಕಾರಣ. ಎಂದೂ ಹೇಳೋದಿಲ್ಲ ಯಾರು. ಅದು ಆಗಂಗೆ ಆಗ್ತಿರ್ತದೆ, ಹೋಗಂಗೆ ಹೋಗ್ತಿರ್ತದೆ. ಸರ್, ಈಗ ಮತ್ತೆ DK ಶಿವಕುಮಾರ್ ಅವರು CM ಆಗ್ಬೇಕಂತ ಹೇಳಿ 4-5 ಜನ ಯಾರಿಗೆ ಆಸೆ ಇಲ್ಲ. ನಂಬಲ್ಲಿ CM ಆಗ್ತಕ್ಕಂಥ ರೇಸ್ನಾಗ ಇರೋರು ಭಾಳ ಮಂದಿ ಅದಾರ, ವರಿಷ್ಠರು. ಮತ್ತು ಅವರೆಲ್ಲ ದುಡ್ದಾರೆ. ಮತ್ತು ಅವ್ರು ಆದ್ರೆ ತಪ್ಪೇನಿದೆ? ಇದ್ದವರಿದ್ರೂ ತಪ್ಪಿಲ್ಲ, ಹೊಸದಾಗ ಆಗೋರಿದ್ರೂ ತಪ್ಪಿಲ್ಲ. ಪಕ್ಷದದು ಒಳಗೆ ಎಲ್ಲರಿಗೆ ಆಸೆ ಇರುವುದೇ. ನಮಗೆ ಮಂತ್ರಿ ಆಗೋ ಆಸೆ ಇರೋಂಗಿಲ್ಲ, ಹಾಗೆ ಅವ್ರಿಗೆ CM ಆಗೋ ಆಸೆ ಇರ್ತದೆ. ಮೊದಲು ಮಂತ್ರಿ ಸ್ಥಾನಕ್ಕಂತ ಶುರುವಾಗಿದ್ದು ಈಗ CM ಕುರ್ಚಿಗೆ ಬಂದಿದೆ ಸರ್. ನಮ್ಮಲ್ಲಿ ಇರೋದು ಒಂದೇ ಅದಲ್ಲ CM. ಅವು ಒಂದು 10 ಇದ್ದು ಅಂದರೆ ಯಾರೂ ಕೇಳ್ತಿದ್ದಿಲ್ಲ. ಒಂದೇ ಇದ್ದರೂ ಕೂಡ 2-3 ಮಂದಿ ಅಷ್ಟೇ ಅದ್ರ ಹಿರಿಯರು. ಅದಕ್ಕೆ ಅವ್ರು ಅದಾರ, ಅವ್ರ ಪಾಪ ಅವ್ರ ಆಸೆ ಇದೆ. ಆಗಲಿ, ನಾವು ಆಸೆ ಪಡ್ತೀವಿ, ಆಗಲಿ, ಅದ್ರಾಗೇನು ತಪ್ಪಿಲ್ಲ. ಇದೇ ಅವಧಿ ಏನು ಸರ್? 2.5 ವರ್ಷ ನೋಡಿ, ಈಗ ಆಗ್ಬೋದು, ನಾಳೆ ಆಗ್ಬೋದು. ಅದು ಹೆಂಗೆ ಹೇಳಕ್ಕೆ ಬರ್ತದೆ? ಅದು ಪಕ್ಷ CLP ನಿರ್ಣಯ ಮಾಡ್ತದೆ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಆಗಬೇಕು ಅನ್ನೋದು ಕೂಗು ಕೇಳಿ ಬರ್ತಾ ಇದೆ. ಒಂದು ಕಡೆ ಅತ್ಯಂತ ಎಲಿಜಿಬಲ್ ಮನುಷ್ಯರು. ಒಂದು ಕಾಲದಾಗ ನಾನೇ ತಪ್ಪು ಮಾಡಿದ್ದೀನಿ, ಅವ್ರಿಗೆ ಓಟ್ ಹಾಕಿಲ್ಲ, ಒಪ್ಕೋತೀನಿ ನಾನು ಇವತ್ತು. ಸರ್, ಯಾವಾಗ ಗೊಂದಲ ಬಗೆಹರಿಬೋದು? ಪಕ್ಷದ ಆಂತರಿಕ ವಿಷಯ. ಅದು ಯಾವಾಗ ನಿರ್ಣಯ ಆಗ್ತದೆ. ಹೋದ್ಮೇಲೆ ಈ ವಿಚಾರ ಮತ್ತೆ ಜಾಸ್ತಿ ಮುನ್ನೆಲೆಗೆ ಬಂತು. ನಾನು ಹೋಗಿದ್ದು ಬೇರೆ ಕೆಲಸಕ್ಕೆ. ನೀವು ಎದಕ್ಕೆ ಹೋಲಿಸಿದ್ರೆ ನಾನೇನು ಮಾಡಲಿ? ಕಾಕತಾಳೀಯ ರೀತಿ ಆಯ್ತು. ನನಗೆ ನೀವು ಕಬ್ಬು ಬೆನ್ನು ಹಚ್ಚಿರಿ, ಮೆಕ್ಕೆಜೋಳ ಬೆನ್ನು ಹಚ್ಚಿರಿ, ಮತ್ತು ಇವೆಲ್ಲ ಹೋಗ್ಬೇಕಾಗ್ತದೆ. ನಾವು ಅಲ್ಲ, ನೀವು ಹೋಗಿದ್ದಕ್ಕೂ ಮತ್ತು ನೀವು ಅವ್ರಿಗೆ ಆತ್ಮೀಯರು. ನಾ ಯಾರಿಗೆ ಆತ್ಮೀಯರಿಲ್ಲ. ಅವ್ರ ಆತ್ಮ ಮುಟ್ಕೊಂಡು ಹೇಳಂತೇಳಿ ಯಾರಿಗೆ ಆತ್ಮೀಯರಿಲ್ಲ. ಯಾರು ನಾನು ಆತ್ಮೀಯರಿಲ್ಲ ಹೇಳಿ? ನಾನು ಸಿದ್ದರಾಮಯ್ಯಗೂ ಆತ್ಮೀಯನೇ, DK ಶಿವಕುಮಾರ್ಗೂ ಆತ್ಮೀಯನೇ. ಒಂದು ಮಾತ್ರ ನಿಮ್ಮ ಎದುರಿಗೆ ಒಪ್ಕೊಂಡೆ, ಖರ್ಗೆ ಅವ್ರಿಗೆ ಒಂದು ಸರ್ತಿ ಓಟ್ ಹಾಕಿಲ್ಲ ನಾನು ಅಂತ. 2.5 ವರ್ಷ ಅನ್ನೋ ಕಾರಣಕ್ಕೆ ಗೊಂದಲ ಸೃಷ್ಟಿಯಾಗಿದೆ ನೋಡಿ, ಯಾರ ಹಣೆ ಬರದಲ್ಲಿ 5 ವರ್ಷ ಇತ್ತು, ಅವ್ರು 5 ವರ್ಷ ಆದರು. ಯಾರ ಹಣೆ ಬರದಲ್ಲಿ 2.5 ವರ್ಷ ಇದ್ರೆ ಪಾಪ ಅಷ್ಟರಲ್ಲೇ ತೃಪ್ತಿ ಪಡ್ಕೋಬೇಕಲ್ಲ ಅವರು. ಅವ್ರು ಇನ್ನೂ ಚೆನ್ನಾಗಿ ಮಾಡಿದ್ರೆ ಮತ್ತೊಂದಿಷ್ಟು ಮುಂದೆ ಹೋಗ್ಬೋದು. ಅದಕ್ಕೇನಿದೆ? AICC ಅಧ್ಯಕ್ಷರು ಡೆಲ್ಲಿಗೆ ಹೋಗಿದ್ದಾರೆ ಸರ್, ರಾಹುಲ್ ಗಾಂಧಿ ಅವರ ಭೇಟಿಗೆ. ನೋಡಿ, ಅವರು ಸರ್ವೋಚ್ಚ ನಾಯಕರು ಇವತ್ತಿನ ಮಿತಿಗೆ. ಅವ್ರ ಜೊತೆ ಎಲ್ಲ ಪಕ್ಷನೂ ಇರ್ತದೆ, ಶಾಸಕರು ಇರ್ತಾರೆ, ಕಾರ್ಯಕರ್ತರು ಇರ್ತಾರೆ. ತಪ್ಪೇನಿದೆ? ಕೆಲವರೀಗ ನೇರವಾಗಿಯೇ DK ಶಿವಕುಮಾರ್ CM ಆಗಲೇಬೇಕು ಅಂತೇಳಿ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಅದಕ್ಕಾಗಿ ಅನೇಕ ಜನ ನೋಡಿ, ಅದು ಎಲ್ಲ ಆಂತರಿಕ ವಿಷಯ. ಅದು ಹಂಗೂ ಆಗ್ಬೋದು, ಹಿಂಗೂ ಆಗ್ಬೋದು. ಅದೇನು ಯಾವುದು ಆಂತರಿಕ ವಿಚಾರದಲ್ಲಿ ನಾನು ನೀವು ಏನು ನಿರ್ಣಯ ಮಾಡೋಕ್ಕಾಗುತ್ತೆ? ಅದು ಸರ್ವಾನುಮತದ ಅಭಿಪ್ರಾಯ ಬಂದಾಗ ಅದು ನಿರ್ಣಯ ಆಗುತ್ತೆ. ತಾವು ಸದ್ಯಕ್ಕೆ ತಟಸ್ಥನೋ ಅಥವಾ ಯಾರ ಕಡೆ ಅಂತೇಳಿ ಅದು ನೀವು ನಿಮಗೆ ವಿಚಾರ ಮಾಡ್ಕೊಂಡು ಒಂದೇ ಕಾರಣದಲ್ಲಿ ಖರ್ಗೆ ಮತ್ತು DK ಶಿವರು ಹೋಗಿದ್ದಾರೆ ಸರ್. ಈಗ ತಪ್ಪದು. ಏನು ಇವತ್ತೇ ಮೊದಲೇ ಸರ್ತಿ ಹೋಗಿದ್ರು? ಅಲ್ಲ, ನಾನು ನಿಮಗೆ ಕೇಳ್ತಾ ಇದ್ದೀನಿ, ಇವತ್ತೇ ಮೊದಲೇ ಏನು ಸರ್ತಿ ಏನಾರು ಹೋಗಿದ್ದಾರೆ ಅವರು? ಈ ಸಂದರ್ಭದಲ್ಲಿ ಹೋಗೋದು ಇಶ್ಯೂ ಈ ಸಂದರ್ಭದಲ್ಲಿ ಮತ್ತು ಸಿದ್ದರಾಮಯ್ಯನವರು ಅವರು ಒಂದು ತಾಸು ಒಳಗೆ ಬಾಕ್ಲ ಹಾಕೊಂಡು ಮಾತಾಡಿದ್ರಲ್ಲ ಸರ್. ಅವ್ರು ಭೇಟಿಗೆ ಹೋಗಿದ್ರು, ಇವ್ರು ಅವ್ರ ಕಾರಲ್ಲೇ ಹೋಗಿದ್ದಾರೆ ಅಂತ. ಇಲ್ಲಿ ನೋಡಿ, ಕಾರ್ನಲ್ಲಿ ಕೂಡೋದು ಒಳಗೆ ಕೂಡೋದು ಏನು ಬೇರೆ ಇದೆ? ಕಿವಿ ಒಂದೇ ಇದಾವಲ್ಲ ಸರ್. ಆತ್ಮೀಯತೆ ಅಂತ ನೀವು ಆ ಥರ ಭೇದ ಭಾವ ಮಾಡಬೇಡೋದು. ಅವರಿಬ್ಬರು ಪಕ್ಷದ ವರಿಷ್ಠರದಾರ, ಸಿದ್ದರಾಮಯ್ಯನವರು, DK ಅವರು. ಅವರಿಗೆ ಯಾವಾಗ ಯಾರಿಗೆ ಬೇಕು ಭೇಟಿ ಆಗ್ಬೋದು, ನಮ್ಮಂಥವ್ರನ್ನ ಕರೆಸ್ಬೋದು. ಅದಕ್ಕೇನು ಸಂಬಂಧ ಇಲ್ಲ. DK ಶಿವಕುಮಾರ್ ಅವರು ಅಮಿತ್ ಶಾ ಜೊತೆ ಮಾತನಾಡಿದ್ದಾರೆ ಅಂತ ಮಾತುಗಳು ಕೇಳಿ ಶುರು. ಅದು ನಿಮ್ಮ ಸೃಷ್ಟಿ. ಅದು ನೀವು ಇನ್ನೊಂದು ಸೃಷ್ಟಿ ಮಾಡಿರಿ, 50 ಕೋಟಿ ಕೊಟ್ರು ಅಂತೇಳಿ. ಎಲ್ಲರೇ ಅದಾವ ತೊಗೊಂಬರ್ ನಾರೇ. ಯಾರು? ಗೋವಿಂದ ಕಾರಜೋಳ ನೋಡ್ಯಾರಂತವ್ರು.
ನಿನ್ನೆ ಆರೋಪ ಮಾಡಿದ್ರು. ಅಲ್ಲ, ಅವರು ಆರೋಪ ಮಾಡೋರು ಸ್ವಲ್ಪ ವಿಚಾರ ಮಾಡಬೇಕು. ಅವರು ಹಿರಿಯರಿದ್ದಾರೆ, DCM ಆದವ್ರು ಇದ್ದಾರೆ. ಆ ಸಣ್ಣ ಮಕ್ಕಳು ರಸ್ತೆ ಮೇಲೆ ಮಾಡುವಂಥ ಆರೋಪ ಮಾಡಬಾರ್ದು ಸರ್. 50 ಕೋಟಿ ಇದ್ದದ್ದು 70 ಕೋಟಿ ಆಗಿತ್ತು, ಈಗ ಈಗ 100 ಕೋಟಿ ಆಗುತ್ತೆ. ರೇಟ್ ಇರುತ್ತೆ, ತೂಕ ಜಾಸ್ತಿ ಯಾರ್ದಾಗುತ್ತೋ ಅವ್ರಿಗೆ. ನಮ್ಮ ಪಕ್ಷದಲ್ಲಿ ಯಾರೂ ಕೂಡ ಅಂಥ ಆಮಿಷಕ್ಕೊಳಗಾಗೋರಿಲ್ಲ. ಅವ್ರು ಇನ್ನು ಯಾರಿಗಾರ ಕೊಟ್ಟು ರೂಢ ಇದ್ರೆ ಅವರಿಗೆ ಇದನ್ನ ಇನ್ನೊಂದಿಷ್ಟು ಹೇಳ್ಕೊತ ಹೋಗಲಿ. ಸರ್, ಸಿದ್ದರಾಮಯ್ಯ ಅವರು ನಿನ್ನೆ ಹೇಳಿದ್ದೇನೆಂದ್ರೆ, ನಾನು ಸಚಿವ ಸಂಪುಟ ಪುನರಚನೆ ಬಗ್ಗೆ ಹೈಕಮಾಂಡ್ ಚರ್ಚೆ ಮಾಡಿದ್ದೆ, ಆದರೆ ಈ ಒಂದು ಏನು ಪವರ್ ಸೇರಿಂಗ್ ಬಗ್ಗೆ ಚರ್ಚೆ ಆಗಿಲ್ಲ. ಆದರೆ ನಾನು ಹೈಕಮಾಂಡ್ ಏನು ನಿರ್ಧಾರ ತಗೊಂಡು ಅದಕ್ಕೆ ನಾನು ಬದ್ಧ ಅಂತ ಹೇಳಿದ್ರು. ತಪ್ಪಿದೆಯಾ? ಅಂದರೆ ಅವರ ಮಾತಿನ ಮರ್ಮ 2 ತಪ್ಪಿದೆಯಾ? ಅವ್ರು ಪುನರ್ರಚನೆ ಮಾಡಿದರೆ ತಪ್ಪಿದೆಯಾ? ಅವ್ರು ಇವತ್ತು ಮುಖ್ಯಮಂತ್ರಿಗಳಿದ್ದಾರೆ. ಅವರು ವಿವೇಚನೆಗೆ ಬಿಟ್ಟಿರ್ತಕ್ಕಂಥ ಅಧಿಕಾರ ಅದು ಯಾವಾಗ ಬೇಕಾದರೂ ಅವ್ರು ಚಲಾವಣೆ ಮಾಡ್ಬೋದು. ಓಕೆ, 5 ವರ್ಷ ಇರ್ತೀನಿ, 2 ಪೀರಿಯಡ್ ನಾನೇ ಬಜೆಟ್ ಮಂಡನೆ ಮಾಡ್ತೀನಿ. ತಪ್ಪೇನಿದೆ ರೀ? ನಮ್ಮ ಪಕ್ಷದಲ್ಲಿ ಒಬ್ಬೊಬ್ರು 10 ವರ್ಷ ಇದ್ದವ್ರು ಇದ್ದಾರೆ. ಮತ್ತು ಇಂಥದ್ರಲ್ಲಿ ನಿಮ್ಮ ಶಾಸಕರು ಕೆಲವೊಬ್ಬರು ಈ ರೀತಿ ಓಡಾಡೋದು, DK ಶಿವಕುಮಾರ್ ಯಾರು ಓಡಾಡಿಲ್ಲ, ನೀವು ಓಡಾಡಿಸ್ತಾ ಇದ್ದೀರಿ. ಸರ್ ನೇರವಾಗಿ ನೀವು ಓಡಾಡಿಸ್ತಾ ಇದ್ದೀರಿ ಅವ್ರನ್ನ. ನೇರವಾಗಿ ಹೇಳಿದ್ದಾರೆ ಸರ್, ನೇರವಾಗಿ ಹೇಳಿದ್ದಾರೆ ಸರ್. ಡೆಲ್ಲಿಗೆ ಹೌದು ಸರ್, ಡೆಲ್ಲಿಗೆ ಹೋಗೋರ್ದು ತಪ್ಪಿದೆಯಾ? ಅಲ್ಲಲ್ಲ ಸರ್, ನೇರವಾಗಿ DK ಶಿವಕುಮಾರ್ ಶಿವಗಂಗಾ ಇವತ್ತಲ್ರಿ 10 ಸಾರ್ತಿ ಹೇಳಿರ್ಬೇಕು ಅವನು. ಪಾಪ ಅವನೊಬ್ಬನ ಹೇಳಿದರೆ ಅದು ಎಲ್ಲರೂ ಹೇಳ್ದಂಗೆ ಆಗತ್ತಾ? ಶಿವಗಂಗಾ 10 ಸಾರ್ತಿ ಹೇಳಿರ್ಬೇಕು. ಹೊಸದಾಗಿ ಬಂದು ಶಾಸಕರು ಅದಾರ, ಪಾಪ ಆವೇಶನಾಗ ಹೇಳಿರ್ತಾರೆ, ನಡೀತದೆ ಅದೆಲ್ಲ. ನಮ್ಮಲ್ಲಿ ಎಲ್ಲರೂ ಹೊಡೆತ ತಿಂದ ಮೇಲೆ ಕಲಿತೀವಿ ನಾವು.